ನಮಸ್ತೆ, ನನ್ನ ಹೆಸರು ಪಲ್ಲವಿ ವೈಕುಂಬಾರ್. ಅಪ್ಪ ಹೆಸರು ಯಲ್ಲಪ್ಪ ವೈಕುಂಬಾರ್, ಅಮ್ಮನ ಹೆಸರು ಗೌರಮ್ಮ ವೈಕುಂಬಾರ್. ಇದು 22ನೇ ಚಿತ್ರಸಂತೆ. ನಾನು ಇಲ್ಲಿಗೆ 10 ವರ್ಷಗಳಿಂದ ಬರ್ತಾ ಇದ್ದೇನೆ. ನಾನು ಓದ್ತಿರೋದು ಆರ್ಯ ವಿದ್ಯಾಶಾಲೆ, ಮೆಜೆಸ್ಟಿಕ್ ಗೌರ್ಮೆಂಟ್, ಗಾಂಧಿನಗರಲ್ಲಿದೆ. ಸೊ ಚಿತ್ರಸಂತೆ ಅಂತ ಬರೋದಾದರೆ ಬಣ್ಣಗಳಿಂದ ಸೇರಿ ಒಂದು ಆರ್ಟಿಸ್ಟ್ ಅಂತ ಆಗೋದೇ ಆಗಲಿ. ಆದರೆ ಈ ಚಿತ್ರಸಂತೆ 22ನೇ ಚಿತ್ರಸಂತೆ ಬಂದ್ಬಿಟ್ಟು ಹೆಣ್ಣು ಮಕ್ಕಳಿಗಾಗಿ ಮಾಡಲಾಗುತ್ತಿದೆ. ಸೊ ಹೆಣ್ಮಕ್ಳಿಗೆ ಬಗ್ಗೆ ಮಾತಾಡೋದಾದರೆ, ಹೆಣ್ಮಕ್ಳಿಗೆ ಆದಷ್ಟು ಎಜುಕೇಷನ್ ಕೊಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಎಷ್ಟೋ ಹೆಣ್ಮಕ್ಳಿಗೆ ಎಜುಕೇಷನ್ ಸಿಗ್ತಿಲ್ಲ. ಎಲ್ಲೇ ಹೋದರೆ ಆಗಲಿ, ಹೆಣ್ಮಕ್ಳಾಗಲಿ ಸರಿ ಆಯಿತು ಇಲ್ಲಿಗೆ ಅರ್ಧದಲ್ಲೇ ನಿಲ್ಲಿಸ್ಬಿಡು, ಯಾವುದೋ ಒಂದು ರೀಸನ್ಗಾಗಲಿ ಹೆಣ್ಮಕ್ಳ ಎಜುಕೇಷನ್ನ ದಯವಿಟ್ಟು ನಿಲ್ಸೋಕೆ ಹೋಗಬೇಡಿ. ಎಲ್ಲನೂ ಕೇಳ್ಕೊಳೋದು ಅಷ್ಟೇ. ಬಿಕಾಸ್ ಎಜುಕೇಷನ್ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್. ಆದಷ್ಟು ಎಜುಕೇಷನ್ನ ಫ್ರೀ ಮಾಡಿಕೊಡಿ ಅಂತ ಗೌರ್ಮೆಂಟ್ ಕಡೆಯಿಂದ ನಾನು ಕೇಳಿಸ್ಕೊತಾ ಇದ್ದೀನಿ. ಖುಷಿ ಆಗುತ್ತೆ ಮನಮೋಹನ್ ಸಿಂಗ್ ಬಗ್ಗೆ ಹಾಕೊಂಡಿದ್ದಕ್ಕೆ. ಮನಮೋಹನ್ ಸಿಂಗ್ ಅವರು ಪಬ್ಲಿಸಿಟಿಗಾಗಲಿ ಅಥವಾ ಪೊಲಿಟಿಷಿಯನ್ಸ್ಗಾಗಲಿ ಯಾವತ್ತೂ ಬಂದವರಲ್ಲ. ಆದರೆ ಅವರು ಕೂಡ ಆಗಲಿ ಯಾವತ್ತೇ ಆಗಲಿ ನನಗೆ ಖಂಡಿತವಾಗ್ಲಿ ಹಿಂಗೆ ಆಗಬೇಕು ಅಂತ ಯಾವತ್ತೂ ಕೇಳ್ಕೊಂಡವ್ರಲ್ಲ. ಸೊ ಇವಾಗ ಮಂತ್ರಿಗಳು ಕೂಡ ಇವರೆಲ್ಲ ಬಂದ್ಬಿಟ್ಟು ಹೇಳಿದ್ರು ಬಸ್ ಫ್ರೀ ಮಾಡಿದ್ದೀವಿ, ಗೃಹ ಯೋಜನೆ ಆಗಿದೆ ಅಂತ. ಬಟ್ ಅದೇನೋ ಒಳ್ಳೇದೇ. ಬಟ್ ಅದಕ್ಕಿಂತ ಹೆಚ್ಚಾಗಿ ಕೇಳ್ಕೊಳೋದಾದ್ರೆ ಹೆಣ್ಮಕ್ಳಿಗೆ ಎಜುಕೇಷನ್ ಫ್ರೀ ಮಾಡ್ಕೊಡ್ಬೇಕಂತ ನಮ್ಮ ತಂದೆ ಬಿಡಿಸಿದ್ದಾರೆ ಸರ್. ಹೌದು, ಇಲ್ಲ ಕಳೆದ 10 ವರ್ಷಗಳಿಂದ ಬಿಡಿಸ್ಕೊಂಡು ಬರ್ತಾನೆ ಇದ್ದೀನಿ. ಸೊ ಇದರಿಂದ ಚಿತ್ರಸಂತೆ ಅನ್ನೋದೇ ಆದರೆ ಮನಸ್ಸು ಸೆಳೆಯುವಂಥ ಒಂದು ಇದಾದರೆ ಅದು ಚಿತ್ರ.